ಇನ್ನು ಆಪರೇಷನ್ ಸಿಂಧೂರ್ ಎಫೆಕ್ಟ್ ಬೆನ್ನಿಗೆ ವಿಮಾನ ಹಾರಾಟಗಳು ಕೂಡ ಬಂದಾಗಿದೆ. ಪಾಕ್ ಪ್ರತಿದಾಳಿ ಮಾಡುವಂತ ಸಾಧ್ಯತೆ ಇರೋದ್ರಿಂದ ಏರ್ಪೋರ್ಟ್ಗಳ ಮೇಲೆ ನಿಗಾ ಇಡಲಾಗಿದೆ. ಶ್ರೀನಗರ, ಜಮ್ಮು, ಪಂಜಾಬ್ನ ಅಮೃತಸರ ಇಲ್ಲಿ ವಿಮಾನ ಹಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಯಾಕಂತಂದ್ರೆ ಪಾಕಿಸ್ತಾನದ ನೇರ ದಾಳಿಯ ಸಾಧ್ಯತೆಗಳಿರುವಂತ ಜಾಗಗಳಿವೆಲ್ಲವೂ ಕೂಡ. ವಿಮಾನ ನಿಲ್ದಾಣವನ್ನು ಸೇನಾಪಡೆ ಈಗ ವಶಕ್ಕೆ ಪಡೆದಿದೆ. ನಾಗರಿಕ ವಿಮಾನಗಳನ್ನು ಟಾರ್ಗೆಟ್ ಮಾಡಬಹುದು. ಪಾಕಿಸ್ತಾನ ಎಂಥ ರಾಷ್ಟ್ರ ಅಂತಂದ್ರೆ ಅವರು ಯುದ್ಧ ನೀತಿಗಳು ಏನಿದಾವೆ ಅದು ಯಾವುದನ್ನೂ ಪಾಲಿಸಲ್ಲ. ನಾಗರಿಕ ವಿಮಾನಗಳನ್ನ ಕೂಡ ಟಾರ್ಗೆಟ್ ಮಾಡುವಂತ ಸಾಧ್ಯತೆ ಇದೆ. ಅಂದ್ರೆ ಸಾಮಾನ್ಯ ಜನರು ಓಡಾಡುವಂತ ವಿಮಾನಗಳು ಏನಿದಾವೆ ಅವುಗಳನ್ನು ಟಾರ್ಗೆಟ್ ಮಾಡುವಂತ ಸಾಧ್ಯತೆಗಳಿದಾವೆ. ಆ ರೀತಿ ಏನಾದರೂ ಆದರೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ, ದೊಡ್ಡ ಮಟ್ಟದ ಸಾವು ನೋವುಗಳಾಗಬಹುದು. ಅದಕ್ಕಾಗಿ ಪ್ರಿಪರೇಷನ್ ಮಾಡಿಕೊಂಡಿದೆ ಭಾರತದ ಸೇನೆ. ಜಮ್ಮು ಕಾಶ್ಮೀರದಲ್ಲಿರುವಂಥ ವಿಮಾನ ನಿಲ್ದಾಣಗಳು ಮತ್ತು ಪಂಜಾಬ್ನ ಅಮೃತಸರದ ವಿಮಾನ ನಿಲ್ದಾಣವನ್ನು ಭಾರತದ ಸೈನ್ಯ ವಶಕ್ಕೆ ಪಡೆದಿದೆ. ನಾಗರಿಕ ವಿಮಾನಗಳ ಹಾರಾಟ ಬಂದ್ ಆಗಿದೆ ಸಂಭವನೀಯ ದಾಳಿಯ ಕಾರಣಕ್ಕಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.